ಆಗಸ್ಟ್ 7ನೇ ತಾರೀಕು ಕಾಳಿ ನದಿಯ ಸಮೀಪದಲ್ಲಿ ಕಟ್ಟಿದಂತಹ ಸೇತುವೆ ಕುಸಿತು. ಅದರಲ್ಲಿ ತಮಿಳುನಾಡಿನ ಲಾರಿ ಹಾಗೂ ಲಾರಿ ಚಾಲಕ ಮುಳುಗುವಂತಹ ಹಂತದಲ್ಲಿದ್ದರು. ಅಲ್ಲಿನ ಸ್ಥಳೀಯ ಮೀನುಗಾರರ ಪ್ರಯತ್ನದಿಂದ ಲಾರಿ ಚಾಲಕನನ್ನು ರಕ್ಷಣೆ ಮಾಡಲಾಯಿತು. ಆದರೆ ಒಂದು ವಾರವಾದರೂ ಕೂಡ ಲಾರಿಯನ್ನು ಜಿಲ್ಲಾಡಳಿತ ಮೇಲಕ್ಕೆತ್ತೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಆತ್ಮಹತ್ಯೆಗೂ ಕೂಡ ಲಾರಿ ಚಾಲಕ ಯತ್ನಿಸಿದ್ದನ್ನು ನಾವೇ ಕವರ್ ಮಾಡಿದ್ವಿ. ಇದೀಗ 7 ಗಂಟೆಗಳ ಕಾರ್ಯಾಚರಣೆ ಬಳಿಕ ನಡೆದಿದ್ದೇನು ಅಂದ್ರೆ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಕಾಳಿ ನದಿಗೆ ಬಿದ್ದಿದ್ದ ಲಾರಿ ಮೇಲೆತ್ತುವಲ್ಲಿ ಯಶಸ್ವಿ. ಆತ್ಮಹತ್ಯೆಗೆ ಯತ್ನಿಸಿದ ಲಾರಿ ಮಾಲೀಕನ ನಿಟ್ಟುಸಿರು. ಒಂದೆಡೆ ಮುರಿದು ಬಿದ್ದ ಸೇತುವೆ, ಮತ್ತೊಂದು ಕಡೆ ನದಿ ಒಡಲಲ್ಲಿರುವ ಲಾರಿ, ಮತ್ತೊಂದು ಕಡೆ ನೀರಿನಲ್ಲಿ ಮುಳುಗಿ ಲಾರಿಯನ್ನ ಮೇಲಕ್ಕೆತ್ತಲು ಶ್ರಮಿಸ್ತಾ ಇರುವ ತಂಡ. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡದ ಕಾಳಿ ನದಿಯ ಬಳಿ. ಆಗಸ್ಟ್ 6ರ ಮಧ್ಯರಾತ್ರಿ ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಸೇತುವೆ 3 ತುಂಡುಗಳಾಗಿ ಮುರಿದು ಬಿದ್ದಿತ್ತು. ಇದರ ಜೊತೆಗೆ ಗೋವಾದಿಂದ ಹುಬ್ಬಳ್ಳಿ ಕಡೆ ತೆರಳುತ್ತಾ ಇದ್ದ ತಮಿಳುನಾಡು ಮೂಲದ ಲಾರಿ ಸಹ ನದಿಗೆ ಬಿದ್ದಿತ್ತು. ಲಾರಿಯಲ್ಲಿದ್ದಂತಹ ಚಾಲಕನನ್ನ ರಕ್ಷಿಸಲಾಗಿತ್ತು. ಆದರೆ ಕಾಳಿ ನದಿಯಲ್ಲಿ ಬಿದ್ದ ಲಾರಿಯನ್ನ ಮೇಲೆತ್ತಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 1 ವಾರದಿಂದ ನಿರ್ಲಕ್ಷ್ಯ ವಹಿಸಿತ್ತು. ಇದರಿಂದ ಬೇಸತ್ತು ಹೋಗಿದ್ದಂತಹ ಸೇಂದಿಲ್ ಸೇತುವೆಯಿಂದ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದರು. ಆ ಬಳಿಕ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸಹಕಾರದೊಂದಿಗೆ 9 ತಾಸುಗಳ ಕಾರ್ಯಾಚರಣೆ ನಡೆಸಿ ಲಾರಿಯನ್ನ ಮೇಲಕ್ಕೆತ್ತಿದ್ದು ಇದೀಗ ಮಾಲೀಕ ನಿಟ್ಟುಸಿರು ಬಿಟ್ಟಿದ್ದಾನೆ. ಕಾಳಿ ನದಿಯಲ್ಲಿ ಬಿದ್ದ ತಮಿಳುನಾಡು ಮೂಲದ ಲಾರಿಯನ್ನು ಈಗ ಕಾರ್ಯಾಚರಣೆ ಮಾಡಿ ಮೇಲೆತ್ತಲಾಗಿದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಈಗಾಗಲೇ ಲಾರಿ ಈ ಭಾಗದಲ್ಲಿ ಮೇಲೆತ್ತ ಇರುವಂಥದ್ದು. ಯಾಕೆಂತಂದರೆ ಕಾರ್ಯಾಚರಣೆ ಅಷ್ಟು ಸುಲಭವಾಗಿರಲಿಲ್ಲ, ಭಾಳ ಕಷ್ಟಪಟ್ಟು 2 ದಿನ ಹಿಡಿತು. ಯಾಕೆಂತಂದರೆ ಮೊದಲನೇ ದಿನ ಲಾರಿ ಮೇಲೆತ್ತಬೇಕು ಅಂದಾಗ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳ ಉದ್ಭವ ಆಗಿತ್ತು. ಯಾಕಂದರೆ ಲಾರಿ ನದಿಯ ಆಳದಲ್ಲಿ ಇಳಿದೋಗಿತ್ತು, ಒಂದು ಕೇಬಲ್ ಮೇಲೆ ನಿಂತಿತ್ತು. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ರೋಪನ್ನು ಹಾಕುವುದು ದೊಡ್ಡ ಸಮಸ್ಯೆ ಆಗಿತ್ತು. ಇಂಥದ್ರಲ್ಲಿ ರೋಪನ್ನು ಹಾಕಲಿಕ್ಕೆ ಮರುದಿನ ಪ್ಲಾನ್ ಮಾಡಲಾಯಿತು. ಅದಕ್ಕೆ IRB ಕಂಪನಿಯವರು ಕೂಡ ಈ ಭಾಗದಲ್ಲಿ ನುರಿತ ತಜ್ಞರನ್ನು ಕೂಡ ಕರೆದುಕೊಂಡು ಬಂದಿದ್ದರು. ಜೊತೆಗೆ ಒಂದು 50 ಜನರ ತಂಡ ಕೆಲಸ ಮಾಡಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಇಲ್ಲಿರುವಂಥವರೆಲ್ಲರೂ ಕೂಡ, ಯಾಕಂದರೆ IRB ಕಂಪ್ನಿಯವರಿದ್ದಾರೆ, ಮಂಗಳೂರಿನ ಕೆಲವು ಸಿಬ್ಬಂದಿಗಳಿದ್ದಾರೆ, ಅದರ ಜೊತೆಗೆ ಈಶ್ವರ್ ಮಲ್ಪೆ ಅವರು ಕೂಡ ಕಾರ್ಯಾಚರಣೆಯನ್ನು ಮಾಡಿದರು. 8 दिन गाड़ी अंदर आए ना, हमारा थोड़ा स्लिप कर दिया, ये थोड़ा ये गाड़ी इधर आए ना, बहुत डैमेज कर दिया है ना. गाँव के इन्शुरेंस कंपनी आ रहा है, इन्शुरेंस कंपनी பார்த்துட்டு அவங்க என்ன சொல்றாங்களோ அதுக்கு தகுந்த மாதிரி தான் பண்ண முடியும். ದಿನವಿಡೀ ಕಾರ್ಯಾಚರಣೆ ನಡೆಸಿದ 50 ಜನರ ತಂಡ ಲಾರಿ ಮೇಲೆತ್ತಲು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸಾಥ್. ಉತ್ತರ ಕನ್ನಡ ಜಿಲ್ಲೆ ಕಳೆದ 1 ತಿಂಗಳಿನಿಂದ 2 ಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ. ಒಂದೆಡೆ ಕಾಳಿ ನದಿ ಸೇತುವೆ ಮುರಿದು ಬಿದ್ದು ಲಾರಿಯನ್ನ ಮೇಲೆತ್ತುತ್ತಾ ಇದ್ರೆ ಅಂಕೋಲಾದ ಶಿರೂರಿನಲ್ಲಿ ಭೂಕುಸಿತವಾಗಿ 11 ಜನ ಮೃತಪಟ್ಟಿದ್ದು 3 ಜನರ ಶವ ಸಿಗಬೇಕಿದೆ. ಹೀಗಾಗಿ ಮಳೆಯ ಅಬ್ಬರ ಕಮ್ಮಿಯಾದ ಹಿನ್ನೆಲೆಯಲ್ಲಿ ಮತ್ತೆ ಶೋಧ ಕಾರ್ಯ ನಡೆಸಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿದ್ದು NDRF, SDRF, ನೌಕಾದಳದ ಜೊತೆಗೆ ಈಶ್ವರ್ ಮಲ್ಪೆ ತಂಡ ಕೂಡ ಶೋಧ ಕಾರ್ಯವನ್ನು ಮುಂದುವರೆಸಿದೆ. ಶಿರೂರ್ದು ಲಾಸ್ಟ್ 2 ದಿನ ಮುಂಚೆ ನಮಗೆ ಪ್ರತಿದಿನ ನಾವು ಕರೆಂಟ್ ವಾಟರ್ ಕರೆಂಟ್ ಮೆಷರ್ ಮಾಡ್ತಾ ಇದ್ದೀವಿ. ನಮಗೆ 2 ಡೇಸ್ ಬ್ಯಾಕ್ ಗೊತ್ತಾಯಿತು ಕರೆಂಟ್ ಬಿಲೋ 2 ಅಂದರೆ ಅರೌಂಡ್ 2 ಆಗಿದೆ ಅಂತ. ಸೊ ವಿ ಥಾಟ್ ನಾವು ಮತ್ತೆ ಆಪರೇಷನ್ ಕಂಟಿನ್ಯೂ ಮಾಡೋಣ ಅಂತ ಇಮಿಡಿಯೇಟ್ಲಿ ನಾವು ಡೈವಿಂಗ್ ಟೀಮ್, ಈಶ್ವರ್ ಮಲ್ಪೆ ಅವರ ಟೀಮು ಮತ್ತು ನೇವಿ ಅವರದು, ನಮ್ಮ NDRF, SDRF, ಪೊಲೀಸ್, ಫೈರ್ ಸರ್ವಿಸ್ ಎಲ್ಲನೂ ಕರೆಸ್ಕೊಂಡು ನಿನ್ನೆ ಒಂದು ಡೈವಿಂಗ್ ಆಪರೇಷನ್ ಮಾಡಿದ್ದೀವಿ. ಅದರಲ್ಲಿ ಕೆಲವೊಂದು ಪಾರ್ಟ್ಸ್ ಆಫ್ ದ ಟ್ರಕ್ ನಮಗೆ ಸಿಕ್ಕಿದೆ, ಎಸ್ಪೆಷಲಿ ಆ ರೋಪ್ ಎಲ್ಲ ಸಿಕ್ಕಿದೆ. ನಾಳೆ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ, ಡೈವಿಂಗ್ ಆಪರೇಷನ್ ಕಂಟಿನ್ಯೂ ಆಗುತ್ತೆ. 10 ಗಂಟೆಗೆ ಶುರು ಮಾಡ್ತೇವೆ. ಆವಾಗ ನಾವು ಅಲ್ಲಿ ಹೋದಾಗ ಮೊದಲನೇದಾಗಿ ನಮ್ಮ ಒಂದು ಹೂವೆ ಅಂದರೆ ಅಲ್ಲಿ ಅಡಿಭಾಗದಲ್ಲಿರುವ ಒಂದು ಆಲದ ಮರವನ್ನು ತೆಗಿಬೇಕು. ಹಾಗೆ ಆ ಅಡಿಭಾಗದಲ್ಲಿರುವ ಅಲ್ಲಿ 3 ಜನ, ಒಂದು ನಮ್ಮ ಊರಿನವರಾದ ಈ ಶಿರೂರು ಭಾಗದ ಜಗನ್ನಾಥ್ ಅವರು ಮತ್ತು ಲೋಕೇಶ್ ಅವರು ಸಿಕ್ಕಿಲ್ಲ. ಅದಲ್ಲದೆ 8 ಜನ ಮೃತದೇಹಗಳು ಸಿಕ್ಕಿದೆ. ಅದರ ಒಂದು ನಮ್ಮ ಬೆಂಜ್ ಗಾಡಿನ ಅಡಿಭಾಗದಲ್ಲಿ ಕೇರಳದ ಅರ್ಜುನ್ ಅವರ ಮೃತದೇಹ ಸಿಕ್ಕಿಲ್ಲ. ಅವರು ಜೀವಂತವಾಗಿ ಇದ್ದಾರಂತ ಹೇಳ್ತಿದ್ದೆ, ಅದು ಇರಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಅದಲ್ಲದೆ ನಿನ್ನೆ ನಮಗೆ ಕಾರ್ಯಾಚರಣೆ ಮಾಡುವಾಗ ಮೊನ್ನೆ ದಿವಸ ನಮಗೆ ಅದರಲ್ಲಿ ಜಾಕ್ ಸಿಕ್ಕಿದೆ. ಅದಲ್ಲದೆ ಜಾಕಿನ ಬಿಡಿಭಾಗಗಳು ಮತ್ತು ನಿನ್ನೆ ಕಾರ್ಯಾಚರಣೆಯಲ್ಲಿ ನಮಗೆ ಆ ಗಾಡಿಯ ಬ್ರೆಂಜ್ ಗಾಡಿನ 4 ರೋಪುಗಳು ಸಿಕ್ಕಿದೆ. ಒಟ್ನಲ್ಲಿ ಜಿಲ್ಲೆಯಲ್ಲಿ ನಡೆದ 2 ದುರಂತಗಳಲ್ಲಿ ಕಾಳಿ ನದಿಯಿಂದ ಲಾರಿಯನ್ನ ಮೇಲೆತ್ತಿದ್ರೆ, ಇತ್ತ ಶಿರೂರಿನಲ್ಲಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಜಗನ್ನಾಥ, ಗಂಗೆಕೊಳದ ಲೋಕೇಶ್ ಶವಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.